ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ನಿಲ್ಲೋ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಈಗಲ್ಲ, ಬಿಜೆಪಿಯವರು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಈ ಬಣ ಬಡಿದಾಟ ಅಂತಕ್ಕಂಥದ್ದು ಆ ಪಕ್ಷದಲ್ಲಿ ಇದ್ದೇ ಇರುತ್ತೆ. ಹೆಸರಿಗೆ ಮಾತ್ರ ಶಿಸ್ತಿನ ಪಕ್ಷ ಅಂತ ಹೇಳ್ಕೊತಾರೆ. ಯಾವ ಶಿಸ್ತು ಕೂಡ ಪಕ್ಷದಲ್ಲಿ ಕಂಡು ಬರ್ತಾ ಇಲ್ಲ. ಈಗ ಅದು ಇನ್ನೂ ಕೂಡ ತಾರಕಕ್ಕೇರಿದೆ. ವಿಜೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ ಅಂತಂದ್ಬಿಟ್ಟು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಅಂತ ವಿಜೇಂದ್ರ ಬಣ. ಇದು ನಡೀತಾನೆ ಇದೆ. ಅದರದ್ದು ಮುಂದುವರಿದ ಭಾಗ ಈಗ ನಾವು ನೋಡ್ತಾ ಇದ್ದೀವಿ. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಸಂಘರ್ಷ ಜೋರಾಗ್ತಾ ಇದೆ. ಆದರೆ ಈ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ಅಂತ ಎಲ್ಲರೂ ಕಾಯ್ತಾನೇ ಇದ್ದಾರೆ. ವರ್ಷಾನುಗಟ್ಟಲೆಯಿಂದ ಏನೂ ಆಗ್ತಾ ಇಲ್ಲ. ಹೈಕಮಾಂಡ್ ಅಂಗಳದಲ್ಲಿ ಬಣ ಬಡಿದಾಟದ ಚೆಂಡು ಬಂದು ಬಿದ್ದಿದೆ. ಇವತ್ತು ರೆಬಲ್ಸ್ ಟೀಮ್ನವರು ಅಂದರೆ ಈ ಯತ್ನಾಳ್ ಬಣ ಹೈಕಮಾಂಡ್ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಟೈಮ್ ಕೇಳಿದಾರಂತೆ ನಡ್ಡಾ ಅವ್ರಿಗೆಲ್ಲರಿಗೂ. ಅವ್ರೇನಾದ್ರು ಟೈಮ್ ಕೊಟ್ಟರೆ ಹೋಗಿ ಭೇಟಿಯಾಗಿ ಒಂದು ಚಾರ್ಜ್ ಶೀಟ್ ಸಲ್ಲಿಸ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ತಯಾರಿ ಮಾಡ್ಕೊಂಡಿದ್ದಾರೆ. ವಿಜೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರ ಅಂದರೆ ಹೋಗಿರೋದೇ ಅದಕ್ಕೆ. ಇನ್ಯಾತಕ್ಕೆ ಇವ್ರನ್ನೇನು ಹೈಕಮಾಂಡ್ ಏನು ಕರೆದಿಲ್ಲ, ಪಕ್ಷ ಸಂಘಟನೆ ಮಾಡೋಣ ಬನ್ನಿ ಅಂತ ಏನು ಕರೆದಿಲ್ಲ, ಹೋಗ್ತಿರೋದೇ ಅದಕ್ಕೋಸ್ಕರ. ಹಾಗಾಗಿ JP ನಡ್ಡಾ ಅವರು ಟೈಮ್ ಕೊಟ್ಟರೆ ಕಂಪ್ಲೇಂಟ್ ಕೊಡ್ತಾರೆ. ಮುಂದುವರೆದ ಭಾಗವಾಗಿ ಇಂದು ಬಿಜೆಪಿ ವರಿಷ್ಠರನ್ನ ಯತ್ನಾಳ್ ಟೀಮ್ ಭೇಟಿ ಮಾಡಲಿಕ್ಕಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರನ್ನ ಭೇಟಿಗೆ ಅವಕಾಶವನ್ನ ಭಿನ್ನರು ಕೇಳಿದ್ದಾರೆ. JP ನಡ್ಡಾ ಭೇಟಿಗೆ ಅವಕಾಶ ಸಿಕ್ಕರೆ ವಿಜೇಂದ್ರ ವಿರುದ್ಧ ಭರಪೂರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅಂತ ಬತ್ತಡಿಕೆಯಲ್ಲಿ ಪ್ರಬಲ ಅಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಸಭೆಯನ್ನ ಕೂಡ ನಡೆಸಿದ್ದಾರೆ. ಕಲ್ಯಾಣ ಕರ್ನಾಟಕ ಮತ್ತು ಉಪಚುನಾವಣೆಯ ಸೋಲು ಹೇಗಾಯಿತು, ರಾಜ್ಯಾಧ್ಯಕ್ಷ ವಿಜೇಂದ್ರ ಅಧಿಕಾರದ ಅವಧಿಯ ವೈಫಲ್ಯ ಏನು, ಇವರು ಅಧಿಕಾರವನ್ನು ವಹಿಸಿಕೊಂಡ್ಮೇಲೆ ಏನಾಯ್ತು ಪಕ್ಷದಲ್ಲಿ ಮುಂತಾದ ವಿಷಯಗಳ ಪಟ್ಟಿಯನ್ನ ರೆಬಲ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಪ್ರಬಲ ಅಸ್ತ್ರವನ್ನ ವಿಜೇಂದ್ರ ವಿರುದ್ಧ ಪ್ರಯೋಗ ಮಾಡೋದಕ್ಕಿದ್ದಾರೆ. ಹೆಂಗೆ ನೋಡುತ್ತಿದ್ದನ್ನ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಇಲ್ಲಿ ತನಕ ಹೈಕಮಾಂಡ್ನ ನಡೆ ಹೆಂಗಿತ್ತು ಅಂದ್ರೆ ಮಗುನ ತೊಟ್ಲು ತೂಗೋದು ಅವರೇ, ಮಗುನ್ ಚೂಟೋದು ಅವರೇ ಅನ್ನೋ ರೀತಿ ಪರಿಸ್ಥಿತಿನಲ್ಲಿ ಹೈಕಮಾಂಡ್ ದಿವ್ಯ ಮೌನವನ್ನು ವಹಿಸಿತ್ತು. ಈ ಕಡೆಗೆ ಯತ್ನಾಳ್ ಯಾರದೇ ಸಪೋರ್ಟ್ ಇಲ್ಲದೆ ಇಷ್ಟೊಂದು ಮಾತಾಡೋದಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಇತ್ತು. ಮತ್ತೊಂದು ಕಡೆಗೆ ಪದೋನ್ನತಿ ವಿಜೇಂದ್ರ ಅವರಿಗೆ. ಸೊ ಕುತೂಹಲ ಅಂತೂ ಇದ್ದೇ ಇದೆ. ಈ ಸಲ ಏನು ಮಾಡ್ತಾರೆ ಅನ್ನುವಂತಹ ಕುತೂಹಲ ಮತ್ತು ನಿಲ್ಲಿಸೋದಕ್ಕೆ ಸಾಧ್ಯನಾ? ಈಗಾಗಲೇ ಇದು ಮುಗಿಯದ ಅಧ್ಯಾಯವಾಗಿದೆ. ಸೊ ಈ ಆಂತರಿಕ ಸಂಘರ್ಷವನ್ನ ಇವತ್ತಿನ ಸಭೆಯಲ್ಲಿ ಅಟ್ಲೀಸ್ಟ್ ನಿಲ್ಲಿಸೋದಕ್ಕೆ ಸಾಧ್ಯ ಇದೆಯಾ, ಒಂದು ವೇಳೆ ಅವಕಾಶ ಸಿಕ್ಕರೆ ಅನ್ನೋದು ಪ್ರಶ್ನೆ. ರೆಬಲ್ ಟೀಮ್ನ ಚಾರ್ಜ್ ಶೀಟ್ ಏನು? ಪಕ್ಷದಲ್ಲಿ ಸರ್ವಾಧಿಕಾರಿ ಧೋರಣೆ, ಸ್ವಂತ ಟೀಮ್ನ ರಚನೆ ಮಾಡ್ಕೊಂಡಿದ್ದಾರೆ. ಪಕ್ಷದ ಅಧ್ಯಕ್ಷರಾದವರು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇಲ್ಲ. ಕೇವಲ ಸೀಮಿತ ಜನರನ್ನು ಮಾತ್ರ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಪಕ್ಷಕ್ಕೆ ಲಾಸ್ ಆಗ್ತಾ ಇದೆ. ಇದು ನಮಗೆ ಮಾಡ್ತಾ ಇರುವಂತಹ ಅವಮಾನ. ನೋಡಿ, ಹಿರಿಯರ ಕಡೆಗಣನೆ ಆಗ್ತಾ ಇದೆ. ಸೀನಿಯರ್ ಲೀಡರ್ಸ್ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಆಗ್ತಾ ಇಲ್ಲ. ಮತ್ತೆ ಏಕಪಕ್ಷೀಯ ತೀರ್ಮಾನಗಳನ್ನು ಕೈಗೊಳ್ಳೋದು, ಅನಗತ್ಯವಾಗಿ ಎಲ್ಲಾ ವಿಚಾರಗಳಲ್ಲೂ ಕೂಡ ಮೂಗು ತೂರಿಸ್ತಾ ಇದ್ದಾರೆ ಅನ್ನೋದು ಮಾತಿನ ತಾತ್ಪರ್ಯ. DCM DK ಶಿವಕುಮಾರ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ಮಾಡಿಕೊಂಡಿದ್ದಾರೆ ವಿಜೇಂದ್ರ ಅವರು ಅನ್ನೋದು ರೆಬಲ್ ಟೀಮ್ನ ಚಾರ್ಜ್ ಶೀಟ್ನ ಭಾಗ. ಹಾಗೂ ವರ್ಷದಲ್ಲಿ ಪಕ್ಷ ಸಂಘಟನೆ ವೀಕ್ ಆಗಿ ಹೋಗಿದೆ, ಸೊರಗಿ ಹೋಗಿದೆ, ನೊಂದ ನೂಡಲ್ಸ್ ಆಗಿದೆ. ಕಾರ್ಯಕರ್ತರಲ್ಲಿ ಅಸಹನೆ ಇದೆ. ಕಾರ್ಯಕರ್ತರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸೋದಿರಲಿ, ಅಟ್ಲೀಸ್ಟ್ ಗುರುತಿಸೋ ಕೆಲಸ ಆಗ್ತಾ ಇಲ್ಲ. ಅದರ ರಿಫ್ಲೆಕ್ಷನ್ ಏನು ಅಂತ ಕೇಳಿದ್ರೆ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೆಚ್ಚು ಆಕ್ಟಿವ್ ಇರ್ತಾ ಇದ್ದಿದ್ದು ಬಿಜೆಪಿ ಕಾರ್ಯಕರ್ತರು ಹಿಂದಿನ ಚುನಾವಣೆಯಲ್ಲಿ. ಬಟ್ ಈ ಸಲ ಗೆಲ್ತಾ ಇದ್ದಾರೆ ಅನ್ನೋ ಖುಷಿಯನ್ನ ಕೂಡ ಅಲ್ಲಿ ಸಂಭ್ರಮಿಸೋಕೆ ಯಾರೂ ಇರಲಿಲ್ಲ. ಇದೆಲ್ಲ ಬಣ ಬಡಿದಾಟದ ಎಫೆಕ್ಟ್ ಅಂತಾನೆ ಎಲ್ಲ ಕಡೆ ವಿಶ್ಲೇಷಣೆ ಆಗ್ತಾ ಇತ್ತು. ಸರ್ಕಾರದ ಭ್ರಷ್ಟಾಚಾರಗಳ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಟವನ್ನು ರೂಪಿಸಿಲ್ಲ ಸರ್ಕಾರ. ಇವರನ್ನ ಇದೇ ಎಲ್ಲ ಕಾರಣಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮತ್ತೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಸದ್ರಾ ನೋಡ್ತಾ ಇದೆ ಅನ್ನೋದು ಅವರ ಚಾರ್ಜ್ ಶೀಟ್ನ ಭಾಗ. ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಅಭ್ಯರ್ಥಿಗಳಿಗೆ ಸೋಲಾಗಿದೆ. ಹಿಂಗಾಗಿ ಪ್ರಬಲ ಸಮುದಾಯದ ನಾಯಕನಿಗೆ ಅವಕಾಶ ಕೊಟ್ಟು ಏನ್ ಪ್ರಯೋಜನ ಆಯ್ತು? ಇಲ್ಲಿ ಅವ್ರನ್ನ ಒಪ್ಕೊಳ್ತಾ ಇಲ್ಲ ಸಮುದಾಯ ಅನ್ನೋದು ಕೂಡ ಇವರ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಭಾಗ. ಯತ್ನಾಳ್ ಅವರು ಕೂಡ ಅದನ್ನೇ ಹೇಳಿದ್ರು, ಲಿಂಗಾಯತ ಲೀಡರ್ ಅಲ್ವಾ ವಿಜೇಂದ್ರ ಅವರು ಅನ್ನೋದಕ್ಕೆ, ಯಾವ ಲಿಂಗಾಯತ ಲೀಡರ್ ಅವರು ಅಂತೆಲ್ಲ ಕೇಳಿದ್ರು. ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಸೋಲಿಗೂ ಕೂಡ ವಿಜೇಂದ್ರ ಅವರಿಗೆ ಚುಕ್ಕಾಣಿ ಕೊಟ್ಟಿದ್ದೇ ಕಾರಣ ಅನ್ನೋದು ಯತ್ನಾಳ್ ಬಣದ ಚಾರ್ಜ್ ಶೀಟ್ನ ಭಾಗ ಆಗ್ತಾ ಇದೆ. ಜೊತೆಗೆ ಪಕ್ಷದಲ್ಲಿ ತಮಗೆ ಯಾರ್ಯಾರು ಬೇಕೋ ಹಾಟ್ ಫೇವರೇಟ್ಸ್ ಇದ್ದಾರೋ ಅವ್ರ ಜೊತೆ ಮಾತ್ರ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಮುಂದಕ್ಕೆ. ಮಿಕ್ಕಿದವ್ರು ಎಲ್ಲರಲ್ಲೂ ಕೂಡ ತಾರತಮ್ಯದ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದು ಆರೋಪ.
ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಇಲ್ಲಿ ತನಕ ಅಂದ್ರೆ ನಿನ್ನೆ ರಾತ್ರಿ ತನಕ ಕೂಡ ದೆಹಲಿಗೆ ಹೋದ್ಮೇಲೆ ನಮ್ಮ ಪಕ್ಷದ ವಿಚಾರ ನಾವು ಸರಿಪಡಿಸ್ಕೊಳ್ತೀವಿ ಅಂತ ಒಬ್ಬ ರೆಬಲ್ಸ್ ಕೂಡ ಹೇಳಿದ್ದು ನಮಗೆ ಕಾಣಿಸ್ಲಿಲ್ಲ. ಎಲ್ಲರೂ ಕೂಡ ನೋಟಿಸ್ ಕೊಟ್ಟ ಮೇಲೂ ಕೂಡ ವಿಜಯೇಂದ್ರ ಯಡಿಯೂರಪ್ಪ ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರು. ಸೊ ಆ ಹಂತಕ್ಕೆ ಹೋಗಿರೋರನ್ನ ಮರಳಿ ವಾಪಸ್ ಹಿಂದಕ್ಕೆ ತಗೊಂಡು ಬರೋದಕ್ಕೆ ಸಾಧ್ಯ ಇದೆಯಾ? ಬಿಜೆಪಿಯ ಕ್ರೈಸಿಸ್ಗೆ ದೆಹಲಿಯಲ್ಲಿ ಮುಲಾಮು ಅಥವಾ ಮದ್ದು ಸಿಗೋ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಮಮತಾ, ರಾಜ್ಯ ಬಿಜೆಪಿಯ ರಾಜಕಾರಣ ಈಗ ದೆಹಲಿಗೆ ಶಿಫ್ಟ್ ಆಗಿರುವಂಥದ್ದು ಮೇಲ್ನೋಟಕ್ಕೆ ಎರಡು ಬಣ, ಒಂದು ವಿಜೇಂದ್ರ ಬಣ, ಇನ್ನೊಂದು ಯತ್ನಾಳ್ ಅವ್ರ ಬಣ. ಆದರೆ ಈಗ ತಟಸ್ಥ ಬಣ ಕೂಡ ಈಗ ಅಖಾಡಕ್ಕೆ ಇಳಿದಿರುವಂಥದ್ದು. ಮುಖ್ಯವಾಗಿ ತಟಸ್ಥ ಬಣದಲ್ಲಿ ಹಿರಿಯರಿದ್ದಾರೆ, ಅವರೆಲ್ಲರೂ ಕೂಡ ಈಗ ಪರಿಸ್ಥಿತಿ ಸರಿಪಡಿಸಬೇಕು ಅಂತ ಮಧ್ಯಪ್ರವೇಶ ಮಾಡಿದ್ದಾರೆ. ದೆಹಲಿನಲ್ಲಿ ನಿನ್ನೆ ತಡರಾತ್ರಿಯಿಂದ ಕೂಡ ಸಭೆಯನ್ನು ಮಾಡಿದ್ದಾರೆ. ಈ ಮಧ್ಯೆ ಒಂದಷ್ಟು ವಿದ್ಯಮಾನಗಳು ಕ್ಷಿಪ್ರಗತಿಯಲ್ಲಿ ನಡೀತಾ ಇರುವಂಥದ್ದು. ಏಕಾಏಕಿ ಇವತ್ತು ಸದಸ್ಯ ಕಾರ್ಯದರ್ಶಿ ಅಂದರೆ ಶಿಸ್ತು ಸಮಿತಿ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಅವರ ಭೇಟಿಗೆ ಯತ್ನಾಳ್ ಅವರು ಮುಂದಾಗಿದ್ದಾರೆ. ನೋಟಿಸ್ ಬಂದೇ ಇಲ್ಲ, ರಿಜಿಸ್ಟರ್ ಪೋಸ್ಟ್ನಲ್ಲಿ ಬರಬೇಕು, ವಿಜೇಂದ್ರ ಅವರೇ ನಕಲಿ ಸಹಿ ಮಾಡಿ ಕಳಿಸಿರ್ಬೋದು ಅಂತೆಲ್ಲ ಹೇಳಿದಂಥವ್ರು ಇವತ್ತು ಏಕಾಏಕಿ ಓಂ ಪಾಠಕ್ ಅವರ ಭೇಟಿಗೆ ಮುಂದಾಗಿದ್ದಾರೆ. ಅಲ್ಲಿ ಏನು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ರಿಪ್ಲೈ ಕೊಡ್ತಾರೆ. ವಿಜೇಂದ್ರ ಅವರ ವಿರುದ್ಧ ಚಾರ್ಜ್ ಶೀಟ್ ಕೂಡ ಯತ್ನಾಳ್ ಮತ್ತೆ ತಂಡ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಅದಾದ ನಂತರ ಹೈಕಮಾಂಡ್ ಭೇಟಿಗೂ ಕೂಡ ಅವರು ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ಅದು ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಜೋಶಿ ಅವರು ಬೊಮ್ಮಾಯಿ ಅವರ ನಿವಾಸದಲ್ಲಿ ಒಂದಷ್ಟು ವಿದ್ಯಮಾನಗಳು ನಡೆದವು. ಆ ಭಾಗವಾಗಿಯೇ ಆರ್ ಅಶೋಕ್ ಅವರು ಕೂಡ ತುರ್ತಾಗಿ ದೆಹಲಿಗೆ ಇವತ್ತು ಬೆಳಿಗ್ಗೆನೆ ಹೋಗಿದ್ದಾರೆ. ಇವತ್ತು ಇಡೀ ದಿನ ದೆಹಲಿನಲ್ಲಿ ಬಿಜೆಪಿ ಸಂಬಂಧಿತ ಚಟುವಟಿಕೆಗಳು ಒಂದು ರೀತಿಯಲ್ಲಿ ಚುರುಕು ಪಡೆದುಕೊಳ್ತಾ ಇದ್ದಾವೆ. ಜೊತೆಗೆ ಹೈಕಮಾಂಡ್ ಕೂಡ ಏನು ಹೇಳುತ್ತೆ, ಯಾರ ಭೇಟಿಗೆ ಅಪಾಯಿಂಟ್ಮೆಂಟ್ ಕೊಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಈಗ ಅಶೋಕ್ ಅವರು ಕೂಡ ಹೋಗಿದ್ದಾರೆ. ಒಂದು ರೀತಿಯಲ್ಲಿ ತಟಸ್ಥ ಬಣದಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಹೈಕಮಾಂಡ್ ಭೇಟಿ ಮಾಡುವ ಸಾಧ್ಯತೆ ಇದೆ. ಈಗ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಶುರುವಾಗಿದೆ. ವಿಜೇಂದ್ರ ಬಣಗೆ ಮೇಲುಗೈ ಆಗಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಮತ್ತಷ್ಟು ಗೊಂದಲ ಜಾಸ್ತಿ ಆಗುವ ಲಕ್ಷಣ ಕಾಣಿಸ್ತಾ ಇದೆ. ಹಾಗಾಗಿ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಾಗಬೇಕು, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಚ್ಚರಿಕೆ ಕೊಟ್ಟು ಪಕ್ಷದಲ್ಲಿ ಸರಿಪಡಿಸಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಹಿರಿಯರದು. ಹಾಗಾಗಿ ಹೈಕಮಾಂಡ್ ಮುಂದೆ ಅವರು ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಅಂದರೆ ಶಿಸ್ತು ಕ್ರಮ ಇಲ್ಲದೇನೆ, ಉಚ್ಚಾಟನ ಇಲ್ಲದೇನೆ ಅವರಿಬ್ಬರನ್ನು ಕೂಡ ಮುಖಾಮುಖಿ ಕರೆಸಿ ಸರಿಪಡಿಸಬೇಕು ಪಕ್ಷದ ಪರಿಸ್ಥಿತಿ ಅನ್ನುವಂತಹ ಅಪೇಕ್ಷೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಪ್ರಯತ್ನ ನಡೀತಾ ಇರುವಂಥದ್ದು. ಹಾಗಾಗಿ ಹೈಕಮಾಂಡಲ್ಲಿ ಏನು ಹೇಳುತ್ತೆ ಕಾದು ನೋಡಬೇಕು. ಜೊತೆ ದೆಹಲಿಯಲ್ಲಿ ಇವತ್ತಿನ ವಿದ್ಯಮಾನಗಳು ಚಟುವಟಿಕೆಗಳನ್ನು ಆಧರಿಸಿ ಒಂದು ಸ್ಪಷ್ಟ ಚಿತ್ರಣ ಸಿಗೋ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ದೆಹಲಿಗೆ ಶಿಫ್ಟ್ ಆಗಿದೆ, ಏನೆಲ್ಲ ಆಗುತ್ತೆ, ಏನೆಲ್ಲ ಕ್ರಮ ಆಗುತ್ತಾ, ಅಥವಾ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ವಾರ್ನಿಂಗ್ ಮಾಡುತ್ತಾ, ಶೋಕಾಸ್ ನೋಟಿಸ್ ವಿಚಾರದಲ್ಲಿ ಹೈಕಮಾಂಡ್ ನಡೆ ಏನು, ಎಲ್ಲವೂ ಕೂಡ ಗೊತ್ತಾಗುತ್ತೆ ಮಮತಾ. ಬಟ್ ಮಸೂದ್, ಒಂದು ಪ್ರಶ್ನೆ ಮೂಡುತ್ತೆ. ಈಗಾಗಲೇ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ಗೆ ಉತ್ತರಿಸೋದಕ್ಕೆ ಇವತ್ತು ಓಂ ಪಾಠಕ್ ಮುಂದೆ ಅವರು ಹಾಜರಾಗ್ತಾ ಇದ್ದಾರೆ. ಫೈನ್, ಅವರು ಹಾಜರಾಗಿ ಸ್ಪಷ್ಟೀಕರಣವನ್ನು ಕೊಟ್ಟು ನಂದೇನು ತಪ್ಪಿಲ್ಲ ಅಂತ ಹೇಳಿ ಅದು ಕನ್ವಿನ್ಸ್ ಆದರೆ ಆಗಬೇಕಾದ್ರೆ ರಾಷ್ಟ್ರಾಧ್ಯಕ್ಷರು ಅಮಿತ್ ಶಾ ಇವ್ರನ್ನ ಭೇಟಿಯಾಗೋದಕ್ಕೆ ಅವಕಾಶ ಕೊಡ್ಬೋದು. ಅದಕ್ಕೂ ಮುನ್ನನೇ ಅವಕಾಶ ಕೊಟ್ಟು ಇವರ ಅಹವಾಲನ್ನು ಕೇಳುವಂತಹ ಪರಿಸ್ಥಿತಿ ಬಿ ಜೆ ಪಿನಲ್ಲಿ ಇದೆಯಾ ಅಂತ. ಅದೇ ನಿಟ್ಟಿನಲ್ಲಿ ಇನ್ನೂ ಕೂಡ ಜೆ ಪಿ ನಡ್ಡಾಗೆ ಏನು ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ಯತ್ನಾಳ್ ಅವ್ರ ತಂಡ, ಇನ್ನೂ ಕೂಡ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಯಾಕೆಂದರೆ ಈಗ ಒಂದು ರೀತಿಯಲ್ಲಿ ಆರೋಪ ಸ್ಥಾನದಲ್ಲಿ ಯತ್ನಾಳ್ ಅವರಿದ್ದಾರೆ. ಕೇಂದ್ರೀಯ ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟಿದ್ದಾರೆ, ಶೋಕಾಸ್ ನೋಟಿಸ್. ಅದಕ್ಕೆ ಉತ್ತರ ಕೊಡಬೇಕು, ಅದು ಪ್ರಕ್ರಿಯೆ. ಫಸ್ಟು ಅಲ್ಲಿಗೆ ಸ್ಪಷ್ಟೀಕರಣ ಕೊಡಬೇಕು, ಅನಂತರ ಹೈಕಮಾಂಡ್ ಭೇಟಿ ಸಾಧ್ಯ ಆಗೋದು. ಹಾಗಾಗಿ ಓಂ ಪಾಠಕ್ ಅವ್ರ ಮುಂದೆ ಏನು ಹೇಳ್ತಾರೆ, ಅವ್ರು ಹೋದಾಗ ಆ ಪ್ರಕ್ರಿಯೆ ಏನಾಗುತ್ತೆ ಎಲ್ಲವನ್ನು ಕೂಡ ಅವಲೋಕನ ಮಾಡಿಕೊಂಡು ಯತ್ನಾಳ್ ಅವರ ಬಣಕ್ಕೆ ಹೈಕಮಾಂಡ್ ಅವರು ಅಂದರೆ ಜೆ ಪಿ ನಡ್ಡಾ ಅವರು ಭೇಟಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಬಹುತೇಕ ಇವತ್ತು ಆಗಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂದರೆ ಇವತ್ತು ಬೇರೆ ಬೇರೆ ಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ, ಸಂಸತ್ ಅಧಿವೇಶನ ಬೇರೆ ಇದೆ. ಹಾಗಾಗಿ ಇವತ್ತಿನ ಓಂ ಪಾಠಕ್ ಎದುರುಗಡೆ ಏನು ಉತ್ತರ ಕೊಡ್ತಾರೆ ಆ ಪ್ರಕ್ರಿಯೆ ಆದ ನಂತರ ಇವತ್ತು ರಾತ್ರಿ ಅಥವಾ ನಾಳೆಗೆ ಜೆ ಪಿ ನಡ್ಡಾ ಭೇಟಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಇದಾದ ನಂತರನೇ ಅದು ಪ್ರಕ್ರಿಯೆ ಹಾಗೆ ನಡೀಬೇಕು. ಜೊತೆಗೆ ಈಗ ಮಧ್ಯದಲ್ಲಿ ಕೆಲವು ಹಿರಿಯ ನಾಯಕರು ಕೂಡ ಮಧ್ಯಪ್ರವೇಶ ಮಾಡಿರೋ ಹಿನ್ನೆಲೆಯಲ್ಲಿ ಅವರು ಹೈಕಮಾಂಡ್ ನಾಯಕರ ಜೊತೆ ಏನು ಚರ್ಚೆ ಮಾಡ್ತಾರೆ, ಜೊತೆಗೆ ಒಟ್ಟಾರೆಯಾಗಿ ಏನು ಮದ್ದು, ಏನು ಪರಿಹಾರ ಸೂತ್ರ ಬಿಜೆಪಿ ಭಿನ್ನಮತಕ್ಕೆ ಹೈಕಮಾಂಡ್ ಮೂಲಕ ರವಾನೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮಸೂದ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಯತ್ನಾಳ್ ಅವರು ಈಗ ಸದ್ಯಕ್ಕೆ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಪಕ್ಷದ ಚೌಕಟ್ಟಿನ ಒಳಗೆ ಅವರೀಗ ಆರೋಪಿ. ಹಾಗಾಗಿ ಅವರಿಗೆ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅವರು ಅದಕ್ಕೆ ಉತ್ತರ ಕೊಡಬೇಕು. ಒಂದು ರೀತಿ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ರೀತಿ ಬಿಗ್ ಡೇ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಪಕ್ಷದಲ್ಲಿ ಅವರು ಕೆಲವೊಂದು ಸ್ಪಷ್ಟೀಕರಣವನ್ನು ಕೊಡಬೇಕಾಗಿದೆ.